ಡೇವಿಡ್ ಅಂತ ಇವತ್ತು ನಾನು ಇವ್ರನ್ನ ತುಂಬ ದಿನಗಳಿಂದ ಇವರು ಒಂದು ಕೆಲಸನ ಮಾಡಿರ್ತಾರೆ. ಅದು ಇಲ್ಲ ಇವತ್ತು ಒಂದು ಇವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನು ತುಂಬ ಸಂತೋಷ ಪಡ್ತೀನಿ. ಇವತ್ತು ಕೈ ಕಾಲು ಚೆನ್ನಾಗಿದ್ದರು, ಕಣ್ಣಿದ್ರು. ಇವತ್ತು ತಾಯಿ ತಂದೆನ ಸಾಕ್ಬೇಕಾದ್ರೆ, ಕುಟುಂಬನ ಸಾಕ್ಬೇಕಾದ್ರೆ ಮಕ್ಕಳು ಎಷ್ಟೋ ಜನರು ಇವತ್ತು ತಾಯಿ ತಂದೆನ ಸಾಕ್ತಾ ಇಲ್ಲ. ಇವತ್ತು ತಾಯಿ ತಂದೆ ನನ್ನ ಮಕ್ಕಳನ್ನ ಇದು ಮಾಡಿ ಎಷ್ಟೋ ಮಕ್ಕಳನ್ನ ರೋಡಲ್ಲಿ ಬಿಟ್ಟಿದ್ದಾರೆ. ಆದರೆ ಇವ್ರ ಪರಿಸ್ಥಿತಿ ಕಣ್ಣು ಕಾಣಿಸ್ತಾ ಇಲ್ಲ. ಇವ್ರ ಪರಿಸ್ಥಿತಿ ಇವತ್ತು ಒಂದೊಂದು ಹೋಟ್ಲುಗಳ ಹತ್ರನೂ ನಾನು ನೋಡಿದ್ದೀನಿ ಇವ್ರನ್ನ. ಇವ್ರು ಬಂದ್ಬಿಟ್ಟು ಈ ಪೆನ್ನನ್ನ ಮಾರಿ ತನ್ನ ಹೆಂಡತಿ ಮಕ್ಕಳನ್ನ, ತನ್ನ ಕುಟುಂಬನ ಸಾಕ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಎಷ್ಟು ಸಂತೋಷ ಪಡ್ತೀನಿ ಅಂದರೆ, ನಾವೆಲ್ಲ ಒಂದು ಅಣ್ಣ ತಮ್ಮ ಆಗಿ, ನಾವೆಲ್ಲ ಒಂದು ಭಾರತೀಯರಾಗಿ, ನಾವೊಂದು ಕರ್ನಾಟಕದ ಕನ್ನಡದ ಮಕ್ಕಳಾಗಿ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಕರ್ನಾಟಕ ಹೊಯ್ಸಳ ವೇದಿಕೆ ರಾಜ್ಯಾಧ್ಯಕ್ಷ ನವೀನ್. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕರ್ನಾಟಕ ಹೊಯ್ಸಳ ವೇದಿಕೆ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ಜಯಜಿಯವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದ. ಇವತ್ತು ನಮ್ಮ ಬ್ರದರ್ ಡೇವಿಡ್ ಅವ್ರನ್ನ ನೋಡಿದರೆ ನಾನು ಅವ್ರಿಗೆ ಏನೋ ಒಂದು ಚಿಕ್ಕ ಸಹಾಯ ಮಾಡಬೇಕಂತಿದ್ದೆ. ಇದನ್ನು ನಾನು ವಿಡಿಯೋ ಮಾಡಿ ಇದನ್ನು ನನಗೆ ಪ್ರಚಾರ ಆಗಬೇಕು, ಇದರಿಂದ ನನಗೆ ನೀವು ಲೈಕ್ಸ್ ಮಾಡಬೇಕು, ಇದರಿಂದ ನೀವು ನನಗೇನಾದರೂ TRP ಬರಬೇಕಂತ ನಾನು ಮಾಡ್ತಾಯಿಲ್ಲ. ನಿಮ್ಮ ಆಶೀರ್ವಾದ ಮಾತ್ರ ಇದ್ದರೆ ಸಾಕು. ಇಂಥವ್ರಿಗೆ ನನ್ನ ಜೀವನವರೆಗೂ ಇಂಥವ್ರಿಗೆ ನಾನು ಸೇವೆ ಮಾಡಬೇಕು. ಅದಕ್ಕಾಗಿಯೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇವತ್ತು ಎಷ್ಟೋ ಜನ ನೋಡ್ತಾರೆ, ಕಣ್ಣಿಲ್ಲ ಪರವಾಗಿಲ್ಲ ಒಂದು ಪೆನ್ ತಗೊಂಡ್ರೆ ಅಂತ. ಹಂಗೆ ಮಾಡಬೇಡಿ. ಅವ್ರಿಗೆ ನಿಮ್ಮ ಕೈನಲ್ಲಿ ಆಗಿದ್ದನ್ನ, ನಿಮ್ಮ ಕೈನಲ್ಲಿ ಆದಂಥದ್ದನ್ನು ಇವತ್ತು ಅವರಿಗೆ ಸಹಾಯ ಮಾಡಿ. ಇವತ್ತು ದೇವರು ನಮಗೆ ಕಣ್ಣು ಕೊಟ್ಟಿದ್ದಾನೆ, ಎಲ್ಲ ಚೆನ್ನಾಗಿಟ್ಟಿದ್ದಾನೆ. ಆದ್ರೂ ನಾವು ಒಂದೊಂದ್ಸರಿ ತಪ್ಪುತ್ತೀವಿ, ಎಡುತ್ತೀವಿ. ಆದರೆ ಇವತ್ತು ಏನು ಇಲ್ದಿರ ಇವರು ಕಣ್ಣು ಕಾಣಿಸ್ತೀರ, ಅವ್ರ ಆತ್ಮಿಕ ಕಣ್ಣಲ್ಲಿ ಅವ್ರು ಓಡಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವ್ರನ್ನ ನಾನು ನೋಡಿದಾಗೆಲ್ಲ ನನ್ನಿಂದ ಏನೋ ಒಂದು ಚಿಕ್ಕ ಸಹಾಯ ಮಾಡಬೇಕನ್ನೋದೇ ನನ್ನ ಆಸೆ. ಇವತ್ತು ಕರ್ನಾಟಕ ಹೊಯ್ಸಳ ವೇದಿಕೆಯಿಂದ ಅವರಿಗೆ ಈ 3,000 ಹಣವನ್ನು ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಇದು ಕೊಡ್ತಾ ಇರೋದು ನನ್ನ TRPಗಾಗಿ ಅಲ್ಲ, ಇದು ನನ್ನ ಹೆಸರು ಬರಬೇಕಂತಲ್ಲ. ದಯವಿಟ್ಟು ಆ ರೀತಿಯಾಗಿ ಯಾರೂ ನೀವು ಕನ್ನಡದಿದ್ರೆ ನಾವು ಇದು ಮಾಡಬೇಡಿ. ಇಂಥವ್ರಿಗೆ ನಾವು ಸಹಾಯ ಮಾಡಬೇಕು, ಇಂಥವ್ರಿಗೆ ನಾವು ಕೈ ಜೋಡಿಸ್ಬೇಕು. ಇಂಥವ್ರಿಗೆ ನಾವು ಜೊತೆಯಲ್ಲಿದ್ದಾಗ ಅವ್ರಿಗೆ ಧೈರ್ಯ, ಆತ್ಮವಿಶ್ವಾಸ ಬಂದು ಅವ್ರು ಚೆನ್ನಾಗಿರ್ತಾರೆ. ಅವ್ರು ಹೇಳಿದ್ರು ನನ್ನ ಹತ್ರ, ಅಣ್ಣ ನನಗೆ ಪೆನ್ನು ಇಸ್ಕೊಡಿ, ನಾನು ಇದನ್ನು ನಾನು ಮಾಡ್ತೀನಿ ಅಂತ. ಇವತ್ತವರೆಗೂ ಅವ್ರು ಯಾರ ಹತ್ರನೂ ಭಿಕ್ಷೆ ಬೇಡಿರೋದ್ರನ್ನ ನಾನು ನೋಡಲಿಲ್ಲ. ಅವ್ರು ಇವತ್ತವರೆಗೂ ನಿಂತು ತನ್ನ ಸ್ವಾಭಿಮಾನದೊಂದಿಗೆ ಅವರು ಕೆಲಸ ಮಾಡೋದ್ರನ್ನ, ಅವರು ಅದರಲ್ಲಿ ಪೆನ್ನನ್ನು ಮಾರಿ ತನ್ನ ಜೀವಿತನ ನಡೆಸ್ಕೊತಾ ಇದ್ದಾರೆ. ನಿಜವಾಗ್ಲೂ ಕರ್ನಾಟಕ ಹೊಯ್ಸಳ ವೇದಿಕೆಯಿಂದ ರಾಜ್ಯಾಧ್ಯಕ್ಷರಾದಂಥ ನವೀನಾದ ನಾನು ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ನಮ್ಮ ಕುಟುಂಬದ ಪರವಾಗಿನೂ ಕರ್ನಾಟಕದ ಪರವಾಗಿ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತಾ, ಇವತ್ತು ನನ್ನ ಕೈನಲ್ಲಾದಂಥ ಈ ಚಿಕ್ಕ ಒಂದು ಅಳಿಲನ್ನು ಅವರಿಗೆ ನಾನು ಮಾಡ್ತಾ ಇದ್ದೀನಿ. ಅವ್ರು ಇದನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಕೆಲಸ ಮಾಡಲಿ, ದೇವರವ್ರಿಗೆ ಆರೋಗ್ಯ ಕೊಡಲಿ. ಇನ್ನೂ ನಮ್ಮ ಕೈನಲ್ಲಾದಂಥ ಸಹಾಯನ ನಾನು ಯಾವಾಗಲೂ ನಿಮ್ಮ ಜೊತೆಗಿದ್ದು ಮಾಡ್ತೀನಿ ಅಂತ ಹೇಳ್ತಾ, ನನ್ನ ಕರ್ನಾಟಕ ಹೊಯ್ಸಳ ಕುಟುಂಬದ ಮುಖಾಂತರವಾಗಿ ನನ್ನ ಕರ್ನಾಟಕದ ನನ್ನ ಎಲ್ಲ ಜನತೆಯ, ನನ್ನ ಅಣ್ಣ ತಮ್ಮಂದಿರ, ತಾಯಿ ತಂದೆಯ ಆಶೀರ್ವಾದದ ನಿಮಿತ್ತ ನಿಮಗೆ ನಮ್ಮ ತುಂಬ ಹೃದಯ ಧನ್ಯವಾದ ಹೇಳ್ತಾ ಈ ನಾನು 2 ಮಾತನ್ನ ಮುಗಿಸ್ತೀನಿ. ಅದು ಇಲ್ಲದೆ ಇದರಲ್ಲಿ ಒಂದು ಮಾತು ಹೇಳಬೇಕು. ಇಂಥ ಮನುಷ್ಯನ ಬಳಿಯಲ್ಲಿ ಹಣವನ್ನು ತೆಗೆದುಕೊಂಡು ಯಾರೋ ಒಬ್ಬರು ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರದ್ದು ಕೂಡ ಆದಷ್ಟು ಬೇಗ ನಾನು ಜೊತೆಯಲ್ಲಿದ್ದು ಅವರಿಗೆ ಮಾಡಿದಂಥ ಮೋಸ ಮಾಡಿದಂಥವ್ರ ಹತ್ರ ನ್ಯಾಯ ಕೊಡಿಸ್ತೀನಿ ಅಂತ ನಾನು ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್ ಅಂಬೇಡ್ಕರ್. ಥ್ಯಾಂಕ್ ಯು. ನಮಗೊಂದು ವೈಫ್ ಇದ್ದಾಳೆ. ಸ್ವಲ್ಪ ಜೋರ ಮಾಡ. ನಮಗೆ ಒಬ್ಬರು ವೈಫ್, ನಮಗೆ ವೈಫು ಹೆಂಡತಿ ಮಕ್ಕಳಿದ್ದಾರೆ. ಹೆಂಡತಿ ಮಕ್ಕಳು ಇರ್ತಾರೆ. ಓಕೆ. ಮನೇಲಿ ಸ್ಕೂಲ್ ಹೋಗ್ತಾರೆ. ನಾನು ಇವಾಗ 7 ಆಮೇಲೆ ನಾವು ಇದರಿಂದ ಸುಮಾರು ವರ್ಷದಿಂದ ನಮಗೆ ಲೈಕ್ ಮಾಡಿ ಬದುಕಿರೋದು. ಓಕೆ. ದಯಮಾಡಿ ಸಹಾಯಕ್ಕೆ ಅಂತಲ್ಲ, ಇದು ನಿಮ್ಮ ಆಸೆ ಅಂದರೆ ಹೆಣ್ಣು ತಗೊಳ್ಳಿ, ನಮಗೆ ನೆನಪಾಗುತ್ತೆ. ಇಲ್ಲ, ನೀವು ಅದಕ್ಕಾಗಿಯೇ ನಿಮ್ಗೆ ಇದು ಕೊಟ್ಟಿದ್ದೀನಿ. ಇದರಲ್ಲಿ ಏನಾಗುತ್ತೋ ತೊಗೊಂಡು ನೀವು ವ್ಯಾಪಾರ ಮಾಡಿ, ನನ್ನಿಂದ ಆಗುವಂಥ ಸಹಾಯ ನಮ್ಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ದೇವ್ರು ನಿಮ್ಗೆ ಒಳ್ಳೇದು. ಥ್ಯಾಂಕ್ ಯು ಸೊ ಮಚ್.